ಶಾಸಕರುಗಳೆಲ್ಲ ಏನು ಅವ್ರು ಸ್ವಂತ ನೆಲೆ ಹುಡುಕೊಂತ ಇದಾರ ಅಂತ ಇವಾಗ. ಅಲ್ಲ, ಸ್ವಂತ ನೆಲ ಈ ಮನೆಗೆ ಹೆಂಗೂ ಬೆಂಕಿ ಬಿದ್ದಿದೆ. ಈಗ ಈ ಮನೆ JDS ಇಲ್ಲ ಅಂತ ಆಯಿತು, ಗೊತ್ತಾಗ್ಬಿಡ್ತಲ್ಲ. ಈ ಚನ್ನಪಟ್ಟಣ, ಮಂಡ್ಯ, ಮೈಸೂರಿನಾಗೆ JDS ಇಲ್ಲ ಅಂದರೆ ಇನ್ನೇನು ಬಿಜಾಪುರದಲ್ಲಿ ಇವ್ರಿಗೆ ಏನಾದರೂ ಸಿಕ್ಕಿತ್ತೆ, ಗುಲ್ಬರ್ಗದಲ್ಲಿ ಸಿಕ್ಕಿತ್ತೆ? ಇವೆರಡು ಜಿಲ್ಲೆಯಲ್ಲೇ ನೋಡ್ಕೋಬೇಕು ಇವರು. ಇವತ್ತು ಇವ್ರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅದು ಇಷ್ಟು ದೊಡ್ಡ ಪ್ರಮಾಣದ ಸೋಲು. ಆಮೇಲೆ ಅವರು ಒಂದು ಜಾತಿಯವ್ರಕ್ಕಂತೇಳಿ ಪಾಪ ಅವ್ರ ಮಗನ ಕೈಯಲ್ಲಿ ಹೇಳಿಸಿದ್ದಾರೆ. 20,000 ಸಾಬ್ರು ಬಿಟ್ಟರೆ ಇನ್ನು ಬಾಕಿ 85,000 ಓಟು ಯೋಗೀಶಿಗೆ ಬಂದಿರೋದು ಯಾವ ಜಾತಿ ಓಟ್? ಅದು ಯಾವ ಜಾತಿ ಓಟು? ಒಕ್ಕಲಿಗರ ಓಟ್ ಅದ್ರಲ್ಲಿ ಬರಲಿಲ್ವಾ? ಒಕ್ಕಲಿಗರೇ ನಮ್ಮನ್ನು ಓಟ್ ಹಾಕಿಲ್ಲ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಆಗತ್ತಾ? ರಾಮನಗರದಲ್ಲಿ ನಿಖಿಲ್ರವ್ರೆ, ನಿಮಗೆ 20,000 ಜನ ಒಕ್ಕಲಿಗರು ಓಟ್ ಕೊಡಲಿಲ್ಲ. ಇಕ್ಬಾಲ್ ಹುಸೇನ್ ಸಾಬ್ರಿಗೆ ಓಟ್ ಕೊಟ್ಟು ಅವ್ರು ಗೆಲ್ಲಿಸಿದ್ರು. ನಿಮ್ಮ ಜಾತಿ ನಿಮ್ಮ ಕೈಯಲ್ಲಿ ಕಟ್ಕೊಳಕ್ಕಾಗದೆ ಬೇರೆ ಜಾತಿಯವ್ರ ಮೇಲೆ ಯಾಕೆ ದೂರಕ್ಕೆ ಹೋಗ್ತೀರಿ ನೀವು? ನೀವು ಯಾವತ್ತಿನವರೆಗೂ ಈ ಸಿದ್ಧಾಂತದಲ್ಲಿ ಇರ್ತೀರೋ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ. ಅಂಥದ್ದೇನು ಚರ್ಚೆನೇ ಇಲ್ಲ. ಸಿದ್ದರಾಮಯ್ಯನವ್ರ ಜೊತೆಲಿ ಚೆನ್ನಾಗಿದ್ದೇನೆ, ನಾನು ಮಾತಾಡ್ತಾ ಇರ್ತೀವಿ. ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ಸಿಗೆ ಸೇರ್ತಾ ಇದ್ದೀನಿ ನನ್ನ ಲೆಕ್ಕ ಅಲ್ಲ. ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು, ಅದು ಹಗರಣ ಅಲ್ಲ. BJP ಅವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನು ಮಾಡಿದಂದ್ರೆ ಅವತ್ತು ಕೊಟ್ಟ ದಿವಸ ಇದನ್ನು ತೊಗೊಂಡೋಗ್ರೆ ಜಾಗ ನಂದಿದ್ರೆ ನನಗೆ ಕೊಡಿಲ್ದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೇ ಹೋಗಿತ್ತಿದು. ಆದರೆ ಅದನ್ನು ಹಿಂಗೆ BJP ಅವರು ಬೆಳೆಸ್ತಾ, ಯಾಕಂದ್ರೆ BJP ಅವ್ರ ಹತ್ರ ಸಬ್ಜೆಕ್ಟ್ ಮ್ಯಾಟ್ರ್ ಇಲ್ಲ. ಅವರು ಗೋ ಆಯಿತು, ಹಿಜಾಬ್ ಆಯಿತು, ಎಲ್ಲ ಆಗಿ ಕೊನೆಗೆ ಮೂಡ ಆಯಿತು. ಅದು ಏನು ಸಿಗದೆ ಇದಕ್ಕೆ ವಕ್ಫು ಅಂತ ತಿಳ್ಕೊಂಡವ್ರೆ. ಅವರಿಗೆ ಪಾಪ ಇನ್ನು JDS ಸೇರಿದ ಮೇಲೆ ಇವ್ರ ಜೊತೆಗೆ ಸೇರಿ JDSನವ್ರಿಗೆ ಕೆಟ್ಟರು, BJP ಜೊತೆಗೆ ಇವ್ರು ಕೆಟ್ಟರು. ಪರಸ್ಪರ ಈಗ ಅವ್ರ ಮುಂದೆ ಏನು ಮಾಡ್ತಾರೋ, ಈ ಮೈತ್ರಿ ಇಟ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಈಗ ಬಸ್ ಸ್ಟ್ಯಾಂಡ್ ಬಸ್ವಿ ಪರಿಸ್ಥಿತಿ ಆಗಿದೆ JDSದು. ಆಯಿತು, ಲವ್ ಮಾಡಿದ್ರು, ಬಸ್ ಸ್ಟ್ಯಾಂಡ್ದಾಗ ಬಿಟ್ಟರು. ಆದ್ದರಿಂದ ನಾವು ಮುಂದೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಶಕ್ತಿಯುತವಾದಂಥ ರಾಜ್ಯ ಇದು. ತಮಿಳ್ನಾಡು ಬೆಳೀತಾ ಇದೆ, ತೆಲಂಗಾಣ ಬೆಳೀತಾ ಇದೆ. ಇವತ್ತು ಕರ್ನಾಟಕ ಬೆಳೆಯೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ 26 ಜನ BJP ಸಂಸ್ಕೃತ ಇದ್ದರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಬಾಯಿ ಬಿಡ್ತಾ ಇಲ್ಲ. 4.5 ಲಕ್ಷ ಇನ್ಕಮ್ ಟ್ಯಾಕ್ಸ್ ತಗೊಂಡು ಬರೀ 50,000 ಕೋಟಿ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೇಳೋದು ಬಿಡ್ರು ಅಂತಂತ ಹೇಳಿದ್ರೆ ಇವರು ಸಾಬ್ರ ಖಬರಸ್ತಾನದಾಗೆ, ಸಾಬ್ರ ಮಸೀದಿದೆ BJP ಅವ್ರು ತಿರುಗಾಡಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಖಬರಸ್ತಾನಕ್ಕೆ ಯಾಕೆ ಬರ್ತೀರ ಮಾರ್ರೆ ಸ್ಮಶಾನಕ್ಕೆ? ನೀವು ಅಲ್ಲಿ ಡೆಲ್ಲಿ ಹೋಗ್ರಿ, ಅಲ್ಲಿ ಏನಿದೆ ಅಂದ್ರೆ ರಾಜ್ಯಕ್ಕೆ ಸಿಗಬೇಕಾದಂಥದ್ದನ್ನು ಕೇಳಿ ತನ್ನಿ. ಇವತ್ತು ಏನು ವಕ್ಫಿನ ಬಗ್ಗೆ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಜಮೀನು ಅವ್ರದ್ದೇ. ಇದನ್ನು ನಾನು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಜಂಟಿಯಾಗಿ ಹೇಳಾಗಿದೆ. ಆದರೂ ಇವತ್ತು BJP ಅವ್ರಿಗೆ ಸಬ್ಜೆಕ್ಟ್ ಮ್ಯಾಟ್ರ್ ಇಲ್ಲ ಅಂಥೇಳಿ ನಮ್ಮ ಊರು, ನಮ್ಮ ನಾಡು, ನಮ್ಮ ನೆಲ ಅಂಥೇಳಿ ಹೊಂಟವ್ರೆ. ಇದೇ ಕರ್ನಾಟಕ ನೆಲ ನಮ್ಮ ನೆಲ, ಮೋದಿ ದುಡ್ಡು ಕೊಡ್ಲಾ, ಅಪ್ಪರ್ ಭದ್ರಾಗ ದುಡ್ಡು ಕೊಟ್ಟಿಲ್ಲ, ಕೊಡು, ಮಾದಾಯಿ ಕ್ಲಿಯರ್ ಮಾಡು, ಇದನ್ನು ಕೇಳೋದು ಬಿಟ್ಬಿಟ್ಟು ಇವರು ಇಲ್ಲೇ ಸ್ಟೇಟ್ನಲ್ಲಿ ಸಿದ್ದರಾಮಯ್ಯನ ಹಿಂದೆ ಬಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.